ಬಂದಿದ್ಯಾ ಮತಗಳು ಮತಕಳ್ತನ ನಿಮ್ಮ ಕ್ಷೇತ್ರದಲ್ಲಿ ಹತ್ರ ಆಗಿದೆ. ಈಗ ವಿಚಾರ ಮಾಡಬೇಕಾಗಿದೆ. ಈಗಾಗಿರೋ ವಿಷಯ ಒಂದು ಕಡೆ ಮಹದೇವಪುರದ್ದು ಹೇಳಿದ್ದಾರೆ, ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಎಲ್ಲ ಕಡೆ ಆಗಿದೆ. 16 ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂದಾಗ ಇಡೀ ರಾಜ್ಯದಲ್ಲೇ ಕೂಡ ಇದನ್ನ ವಿಚಾರ ಮಾಡಬೇಕಾಗ್ತದೆ, ಜನರಿಗೆ ಮನವರಿಕೆ ಮಾಡಬೇಕಾಗ್ತದೆ. ಯಾವ ತರ ಇದನ್ನ ಕಮಿಟಿಗಳು ಮಾಡ್ಬೇಕು ಸರ್? ಈಗಾಗಲೇ ಕಮಿಟಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜಿ.ಸಿ. ಚಂದ್ರಶೇಖರ್ ಅವರು, ಕಾರ್ಯಾಧ್ಯಕ್ಷರು. ನಾವು ನಿನ್ನೆ ರಾಹುಲ್ ಗಾಂಧಿಯವರು ಸವಿಸ್ತಾರವಾಗಿ ಮತಕಳ್ಳತನ ಬಿಜೆಪಿಯವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಅನುಸರಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಅವರು ಮಾಡಬೇಕು. ಬೂತ್ ಮಟ್ಟದಲ್ಲಿ ಕಮಿಟಿಯನ್ನು ಮಾಡಬೇಕು. ಅದು ಕಾವಲು ಸಮಿತಿ ಅಂತಿದ್ರೆ ಚೆನ್ನಾಗಿರುತ್ತೆ ಅಂತ ಸಲಹೆ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ಕಳ್ಳರ ಕಾವಲಿರ್ಬೇಕಲ್ಲ, ಕಳ್ಳತನ ಮಾಡೋರು ಕಾವಲಿರ್ಬೇಕಲ್ಲ, ಅದಕ್ಕೆ ಕಾವಲು ಸಮಿತಿ ಅಂತೆ ನಾನು. ಅದರಲ್ಲಿ ಯಾರು ಇವತ್ತು ನಿನ್ನೆ ಹೇಳಿದ ಪ್ರಕಾರ 16 ಲೋಕಸಭಾ ಕ್ಷೇತ್ರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳಿದ್ದಾರೆ. ನಾವು ಪ್ರತಿಯೊಂದು ಲೋಕಸಭಾ ಕ್ಷೇತ್ರ, ಅಸೆಂಬ್ಲಿ ಮತ್ತು ಬೂತ್ ಕಮಿಟಿವರೆಗೂ ಕೂಡ ಕಮಿಟಿ ಮಾಡೋದರ ಮುಖಾಂತರ ಮುಂದಿನ ದಿನಗಳು ಎಚ್ಚರಿಕೆ ವಹಿಸಬೇಕು. ಇದನ್ನ ಮೂಲ ಉದ್ದೇಶ ಚುನಾವಣೆಗೆ ಸಂಬಂಧ ಅಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕಾಗ್ತದೆ, ಸಂವಿಧಾನ ರಕ್ಷಣೆ ಮಾಡಬೇಕಾಗ್ತದೆ. ಈ ಒಂದು ರಾಜಕೀಯ ಕೇವಲ ಅಧಿಕಾರಕ್ಕಾಗಿ ಮಾಡುವಂಥದ್ದೆಲ್ಲ. ಕಾಂಗ್ರೆಸ್ ಪಕ್ಷ ಇತಿಹಾಸ ಇದೆ, ಈ ದೇಶಕ್ಕಾಗಿ ಹೋರಾಟ ಮಾಡಿರುವಂಥ ಪಕ್ಷ. ಈಗ ನಮ್ಮನ್ನು ನಾವು ಇವತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟಿನ ಈ ದಿನ ನಾವು ಇವತ್ತು ಸೇರಿದ್ದೀವಿ, ಸ್ವಯಂ ಪ್ರೇರಿತರಾಗಿ ಈ ದೇಶ ರಕ್ಷಣೆ ಮಾಡಲಿಕ್ಕಾಗಿ ಕಾವಲು ಸಮಿತಿ ರೀತಿಯಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಇದನ್ನು ಕಾಪಾಡಬೇಕಾಗಿದೆ. ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕಳಿಸ್ಕೊಳ್ತಾ ಇದ್ದಾರಲ್ಲ, ಅದನ್ನು ರಕ್ಷಣೆ ಮಾಡಬೇಕು. ಆ ಮೂಲ ಉದ್ದೇಶ ಇಟ್ಕೊಂಡು ಜೊತೆಗೆ ದೇಶ ಉಳಿಸಬೇಕು. ದೇಶ ಉಳಿಸೋದಕ್ಕಾಗಿ ನಾವಿವತ್ತು ಸನ್ನದ್ಧರಾಗಬೇಕು. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಸಂದೇಶವನ್ನು ನೀಡಿದ್ದಾರೆ, ಆ ಸಂದೇಶವನ್ನು ಪಾಲನೆ ಮಾಡಬೇಕು. ನೀವು ಸಂಗ್ರಹಿಸಿರುವ ದಾಖಲೆ ಸರಿ ಇದೆ ಅನ್ನೋದಾದ್ರೆ ನಮ್ಗೊಂದು ಡಿಕ್ಲರೇಷನ್ ಮೂಲಕ ನೀವು ದಾಖಲೆಗಳನ್ನು ಕೊಡಿ. ಈಗ ಅಂಕಿಅಂಶ ಸರಿ ಇದೆ, ನಾವು ಕೊಡ್ತಿರೋದು ಸರಿ ಇದೆ, ಒಂದ್ ವೇಳೆ ತಪ್ಪಿದ್ರೆ ನಾವೇ ಕ್ರಮ ತೆಗೆದುಕೊಳ್ಳಿ ಅಂತ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ, ಕೊಡಿ ಅಂತ. ಇವತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿರೋದ್ರಿಂದ ಯಾರಿಗೆ ನಾವು ಕೊಟ್ಟರೆ ನ್ಯಾಯ ಸಿಗ್ತದೆ? ಜನಕ್ಕೆ ಮನವರಿಕೆ ಆಗಬೇಕು, ಜನ ಕಾಪಾಡಿಕೊಳ್ಬೇಕು. ಜನ ಇಂಥದ್ದಾಗದಂತೆ ರಕ್ಷಣೆ ಮಾಡೋ ಕೆಲಸ ನಮ್ದು ಪ್ರಥಮ ಆದ್ಯತೆ ಅದಿರ್ತದೆ. ಅವೆಲ್ಲ ಕೂಡ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಿನ್ನೆ ಸಾಕಷ್ಟು ಸಲಹೆಗಳನ್ನ ವಿಚಾರ ವಿನಿಮಯ ಆಗಿದೆ. ಮುಂದೆ ಏನೇನು ಸ್ಟೆಪ್ಸ್ ತಗೋಬೇಕು ಅದು ಹೈಕಮಾಂಡ್. ನಾಗಮೋಹನ್ ದಾಸ್ ವರದಿ ಅನುಷ್ಠಾನ ಆಗುತ್ತೆ ಅನ್ನುವ ಭರವಸೆ ತಮಗಿದೆಯಾ? 100% ಆಗ್ತದೆ, ಅದರಲ್ಲಿ ಏನು ಅನುಮಾನನೇ ಬೇಡ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಆ ವಿಷಯದಲ್ಲಿ. 16ನೇ ತಾರೀಕು ಒಂದು ತೀರ್ಮಾನ ಆಗಲೇ ಆಗ್ತದೆ. ಅದರ ಮಧ್ಯದಲ್ಲಿ ಏನು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟನ್ನು ನಾವು ಅಧ್ಯಯನ ಮಾಡಿ ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ. ಇದರಲ್ಲಿ ಯಾರೂ ಕೂಡ ಭಿನ್ನ ಅಭಿಪ್ರಾಯಗಳಿಲ್ಲ. ನಾವು ಡಾಕ್ಟರ್ ಪರಮೇಶ್ವರ್ ಮನೆಯಲ್ಲಿ ಸೇರಿ ಮಾತಾಡಿದ್ದೇವೆ. ಈ ಸಂಬಂಧಪಟ್ಟಂತ ಮಹದೇವಪ್ಪನವರು, ನಾನು, ಪರಮೇಶ್ವರ್ ಅವರು, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಂಬಾಣಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಮಾತಾಡ್ತೀವಿ. ಕೆಲವು ಶಾಸಕರು ಕೂಡ ಬಂದರು, ನರೇಂದ್ರ ಸ್ವಾಮಿ. ಮೂಲ ಉದ್ದೇಶ 101 ಉಪಜಾತಿಗಳಿಗೂ ಕೂಡ ಸಮವಾಗಿ ಹಂಚಿಕೆ ಮಾಡಿಕೊಳ್ಬೇಕು. ಇದರಲ್ಲಿ ಯಾರನ್ನೂ ಬಿಡುವಂಥದ್ದಲ್ಲ. ಸರ್ಕಾರ ನಡೆಸ್ತಾ ಇದ್ದೀವಿ ನಾವು. ಕೇವಲ ಒಂದು ಜಾತಿ ಒಂದು ಉಪಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಅವರವರ ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಹತೆಗಳನ್ನು ತಿಳ್ಕೊಂಡು ಆ ಜನಸಂಖ್ಯೆಗೆ ಅನುಸಾರವಾಗಿ ಕೊಡಬೇಕಂತ ಹೇಳಿದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹಳ ಅತ್ಯುತ್ತಮವಾದಂಥ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಏನಾದರೂ ನಮ್ಮಲ್ಲಿ ಆ ವಿಷಯಗಳನ್ನು
ಅಧ್ಯಯನ ಮಾಡಿದಾಗ ಏನಾದರೂ ಏರ್ಪಾಡು ಕಂಡ್ರೆ ನಾವೇ ಕುಂತು ಬಗೆಹರಿಸ್ಕೊಳ್ತೀವಿ. ಅದಕ್ಕೆ ಯಾವ ತಕರಾರಿಲ್ಲ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗಿ ತೀರ್ಮಾನ ತಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ನಾವು ತಿಳಿಸ್ತೀವಿ. ಸರ್, ಬಲ ಸಮುದಾಯದವರು ಈಗ ಜನಸಂಖ್ಯೆ ಆಧರಿಸಿ ಆ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಾವು ಕೂಡ ಸಂಪುಟ ಸಭೆಯಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೀರಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. 2 ತಿಂಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನದಲ್ಲಿ 92ರಿಂದ 93% ಇರುವಂತ ಎಲ್ಲ SC ಸಮುದಾಯಗಳನ್ನು ಅವರ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ಉಳಿದಂಥ ಸಮುದಾಯಗಳು ಕೂಡ AKAD ಕೂಡ ಒಂದು ಗುಂಪು ಮಾಡಿದ್ದಾರೆ. ಅಲೆಮಾರಿ ಸಮುದಾಯಗಳನ್ನು ಗುಂಪು ಮಾಡಿದ್ದಾರೆ. ಎಡ ಒಂದು, ಬಲ ಒಂದು ಮತ್ತು ಗೋವಿ, ಲಂಬಾಣಿ, ಕೊರಮ ಖರ್ಚ ಒಂದು ಮಾಡಿದ್ದಾರೆ. ಇವೆಲ್ಲ ಮಾಡಿರೋದ್ರಿಂದ ಯಾರಿಗೂ ಅನ್ಯಾಯ ಆಗಕ್ಕೆ ಅವಕಾಶ ಇಲ್ಲ. ನಾವು ಇವತ್ತು ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಒಟ್ಟಿಗಿದ್ದೀವಿ, ಒಟ್ಟಿಗೆ ಕುಂತು ಮಾತಾಡಿ ಮತ್ತೆ ನಾವು ಕ್ಯಾಬಿನೆಟ್. ಸರ್, ವರದಿಯಲ್ಲಿ ಮೀಸಲಾತಿ ಪ್ರಮಾಣ ಸಮಾನ ಪ್ರಮಾಣವಾಗಿ ಹೆಚ್ಚಿಗೆ ಆಗಿದೆ ಅನ್ನುವಂತ ಅಭಿಪ್ರಾಯ ಇದೆಯಾ? ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.